ಇನ್ನು ಗದಗ ಜಿಲ್ಲೆಯಲ್ಲಿ ಅಕ್ರಮ ಬಡ್ಡಿ ದಂಧೆಕೋರರ ಅಟ್ಟಹಾಸ ಮಿತಿಮೀರಿದೆ. ಬಡ್ಡಿ ಹಣ ಕೊಡದಿದ್ದಕ್ಕೆ ಮಹಿಳೆಯನ್ನು ಕೂಡಿ ಹಾಕಿ ಹಲ್ಲೆ ನಡೆಸಿರುವ ಘಟನೆ ನರಗುಂದ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ನಡೆದಿದೆ. ಬಸವಣ್ಣವ್ವ ಅಂಗಡಿ ಹಾಗೂ ಮಾದೇವಿ ಮಠದ ಎನ್ನುವವರು ಮೇಲೆ ಸಿದ್ದಯ್ಯ ಹೊಸಮನಿ ಹಾಗೂ ಆತನ ಮಗ ಹಲ್ಲೆ ಮಾಡಿರೋ ಆರೋಪ ಕೇಳಿ ಬಂದಿದೆ. ಶಿರೋಳ ಗ್ರಾಮದ ಅಕ್ರಮ ಬಡ್ಡಿ ದಂಧೆಕೋರ ಸಿದ್ದಯ್ಯ ಹೊಸಮನಿಯಿಂದ ಹಣ ಪಡೆದಿದ್ದ ಮಹಿಳೆಯ ಮೇಲೆ ಹಣ ಕೊಡದಿದ್ದಕ್ಕೆ ಮನೆಯಲ್ಲಿ ಕೂಡಿ ಹಾಕಿ ಹಲ್ಲೆ ನಡೆಸಿದ್ದಾನೆ. ಇನ್ನು ನರಗುಂದ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದಾಗ ಅಲ್ಲಿ ಪೊಲೀಸರು ದೂರು ಸ್ವೀಕರಿಸಿಲ್ಲ. ಗದಗ ಎಸ್ಪಿ ಕಚೇರಿಗೆ ಬಂದಂಥ ಮಹಿಳೆಯರು ನಮಗೆ ನ್ಯಾಯ ಕೊಡಿಸಿ ಎಂದು ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ನನ್ನ ಹೆಸರು ಬಸವಣ್ಣವ್ವ ಅಂಗಡಿ ಅಂತ ಶಿರೋಳದಾರ ಸರ್. ನಾನು ನರಗುಂದ ತಾಲೂಕು ಶಿರೋಳ ಗದಗ ಜಿಲ್ಲಾ ರೀ. ನಾನು ಹೊಸಮನೆ ಸಿದ್ದಯ್ಯನ ಕಡೆ 3 ಲಕ್ಷ ಸಾಲ ಇಸ್ಕೊಂಡಿದ್ದೀನಿ ರೀ ಸರ್. ನಮ್ಮ ಮನೆ ಅಡಚಣೆಗೆ ಅದಕ್ಕೆ ಅಂತ ಇಸ್ಕೊಂಡಿದ್ದೀನಿ ಸರ್. ಆದ್ರೆ ವಾರ ಬಡ್ಡಿ ಕೊಟ್ಕೊಂತಂದಿನಿ ರೀ 9,000 ರೀ ಸರ್, ವಾರದ ಬಡ್ಡಿ ರೀ ಸರ್. ಇತ್ತಿತ್ಲಾಗ ನಾನು ಈಗಿಲ್ಲ ರೀ ಕೊಡೋದ್ರಿ ಸರ್. ಸ್ವಲ್ಪ ಪರಿಸ್ಥಿತಿ ಇದಾತು ರೀ ಸರ್, ಕೊಡೋಕೆ ಆಗಲಿಲ್ಲ ರೀ. ಮಕ್ಕಳು ಇದನ್ನು ಗಂಡನೂ ಇಲ್ಲ ರೀ, ನಾವು ಒಬ್ಬಕ್ಕೆ ದುಡಿಯೋಕ್ಯಾರ ಸರ್. ಹಿಂಗಾಗಿ ಕೊಡೋಕ್ಕಾಗಿಲ್ಲ ರೀ. ಅಸಲು ಕೊಡ್ತೀವಪ್ಪ ಅಂತ ಹೇಳ್ಕೊಂತ ಬಂದಿರಿ ಸರ್. ಹೇಳ್ಕೊಂತ ಬಂದ್ರೆ ಒಳಗಡೆ ಒಮ್ಮೆ ಕರೆಸಿ ನನ್ನ ಬಡದು ಹೊಡೆದು ಮಾಡಿದ್ರಿ. ನರಗುಂದಕ್ಕೆ ಹೋಗಿದ್ದೀವಿ ನಾವು. ನರಗುಂದಾಗ ಸರಿಯಾಗಿ ಇದನ್ನು ಮಾಡಲಿಲ್ಲ ರೀ ಸರ್ ಸ್ಟೇಷನ್ನಾಗ. ಹ್ಞೂ ರೀ ಹೋಗಿದ್ದೀರಿ ಸರ್. ಮಣ್ಣು ನಾನು ಬಡ್ದಾಗ್ರಿ ಸರ್. ಹ್ಞೂ ರೀ ಗದಗ ಹೋರಿ ಅಲ್ಲಿ ಹೋರಿ ಇಲ್ಲಿ ಹೋರಿ ಅಂದ್ರೆ ಅದಕ್ಕೆ ಸೀದಾ ಈ ಸಲ ಈಗಿನ ಬಡ್ದಾಗ ಸೀದಾ ಇಲ್ಲಿಗೆ ಬಂದಿವಿ ರೀ ಸರ್ ನಾವು. ಹ್ಞೂ ರೀ ಸರ್ ವಾರ ಬಡ್ಡಿ ಕೊಡ್ಕೊತಿದ್ದೀವಿ ರೀ. ನಿನ್ನೆ ಮಗ ಬಂದು ಕರ್ಕೊಂಡು ಹೋದ್ರಿ. ಅವ್ನ ಮಗ ಬಂದ್ರಿ. ನಾವು ಅವ್ನ ಮಗ ರೀ ಸಿದ್ದಯ್ಯಜ್ಜನ ಮಗ ರೀ, ಹೊಸಮನೆ ಸಿದ್ದಯ್ಯಜ್ಜ ರೀ. ಅವ್ನ ಮಗ ಬಂದು ಕರ್ಕೊಂಡು ಹೋಗ್ರಿ. ಬಂದು ನನ್ನ ಕರ್ಕೊಂಡು ಹೋದ, ಆಕಿನ ಕರ್ಕೊಂಬಂದ್ರಿ ಸರ್. ಎಂದು ಕೊಡೋರು ರೊಕ್ಕ ಅಂದು ಕೊಟ್ಟಾಗ ಏನಿಸ್ ರೊಕ್ಕ ಎನಿಸೋರಿ ಅಂತಂದ್ರೆ ಇಲ್ಲ ರೀ ಸರ್ ನನಗೆ ಇಲ್ಲಿ ಮರಿ ಮಾವ ಕೊಡ್ತೀನಿ, ಇನ್ನೊಂದು 15 ದಿವಸ ಟೈಮ್ ಕೊಡು ಅಂತೇನೆ ರೀ ನಾನು. ಇಲ್ಲ ಊರು ಶಿರೋಳ್ರಿ ಸರ್. ಅವ್ರ ಹೆಸರು ಹೊಸಮನೆ ಸಿದ್ದಯ್ಯ ರೀ. ವಾರದ ಬಡ್ಡಿ ಹಂಗೆ ನಾ 1.5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದು ಸರ್. 3 ರೂಪಾಯಿ ರೀ. ಹ್ಞೂ ರೀ 4,500 ಆಗತ್ತೆ ರೀ ಒಂದು ವಾರಕ್ಕೆ ರೀ. ಕೊಟ್ಕೊಂತ ಇದ್ದೀವಿ ರೀ ನಾವು ಮೊದ್ಲಕ್ಕೆ ರೀ. ಇತ್ತಿತ್ತಾಗ ಒಂದು ಸ್ವಲ್ಪ ನೀಗ್ಲಿಲ್ಲ ಬಿಟ್ಟಿದ್ದು ಕರೆಯವ್ರಿ ನಾವು. ನಿನ್ನೆ ಈಗ ಹಂಗೆ ಟಾರ್ಚರ್ ಕೊಡ್ತಿದ್ದೀನಿ ರೀ. ಹಿಂದೆ ಕೊಡ್ತೇವೆ ನಾ ಕೊಡ್ತೇವೆ ಅಂತ ಒತ್ತಿದ್ದೀವಿ ರೀ ನಾವು. ಆದರೂ ನಿನ್ನೆ ಬಿಡಲಿಲ್ಲ ರೀ. ನಮ್ಮ ಅಣ್ಣಾರು ಬಂದು ಕರ್ಕೊಂಡು ಹೋಗಿ ನಿನ್ನ ನಮ್ಮಿಬ್ಬರನ್ನು ಕಿಲಿ ಹಾಕಿ ಬಡ್ದಾರೆ ನಮ್ಮ. ಅವನ ಮಗ ಸಣ್ಣವ್ರಿ ವಿನೋದ್ ಅಂತೇಳಿ ರೀ. ಹ್ಞೂ ರೀ ಹ್ಞೂ ಮನ್ಯಾಗ ರೀ ಒಳಗೆ ಹೊರಚಿಲ್ಕ ಹಾಕಿ ಬಡ್ದಾರೆ ರೀ ನಾವು. ಹ್ಞೂ ರೀ ನೀವು ಕೊಡೋ ಮಟ ನಾವು ಬಿಡೋದಿಲ್ಲ, ಯಾರನ್ನ ಕರ್ಕೊಂಬಂದು ಹೇಳ್ಸು ಇಲ್ಲಕ್ಕ ನೀನು ಮಾಡ್ತೀನಿ ಅಂತ ಸಣ್ಣ ಹುಡುಗ. ಅದಕ್ಕೆ ಮಾಡಪ್ಪ ನಮ್ಮನ್ನು ಯಾರ್ದಾರ ಕೇಳುವಾರ ಅಂತ ನಾ ಅಂದೇವ್ರಿ ಸರ್. ಅಂದು ನಿನ್ನೆ ಇಷ್ಟೆಲ್ಲ ಮಾಡ್ಯಾರ ನಮಗೆ ಅವ್ರು. ಹ್ಞೂ ರೀ ಇಲ್ಲೆಲ್ಲ ಕಾಲು ನೋವಾಗೈತೆ ರೀ. ಇಲ್ಲಿ ಪೆಟ್ಟತಿತ್ತು ರೀ. ಇಲ್ಲಿ ಒದ್ದನ್ರಿ ಅವ ಕೈಲ ಇಲ್ಲಿ ಕಿವಿಗೆ ಬಡ್ದ್ರಿ. ಒದ್ದನ್ರಿ ನಿನ್ನೆ. ಇದು ಸಾಲ ಕೊಡ್ಲಾರಕ್ಕೆ ರೀ ನಾವು. ಕೊಟ್ಟಿಲ್ಲ ರೀ. ಈಗ 2 ತಿಂಗಳು ಆತು ಬಡ್ಡಿ ಕೊಟ್ಟಿಲ್ಲ ನಾವು. ನೀಗಿಲ್ಲ ಕೊಟ್ಟಿಲ್ಲ ರೀ. ಕೊಡ್ತೇವೆ ಅಂತ ಹೇಳ್ಕೊತ ಬಂದೇವ್ರಿ. ಇನ್ನೊಂದು 15 ದಿನ ತಡಿ ಕೊಡ್ತೇವೆ ಅಂದಿದ್ದಕ್ಕೆ ನಿನ್ನೆ ಈ ಥರ ಮಾಡ್ಯಾರ ಸರ್ ನಮಗೆ. ನಾವು ನಮ್ದೊಂದು ಸ್ವಲ್ಪ ಗಂಡು ಮನೆ ಹೊಲದ ನ್ಯಾಯ ಇತ್ತು, ಇಸ್ಕೊಂಡಿದ್ದಕ್ಕೆ ಕರೆಯವ್ರಿ ನಾವು. ಹ್ಞೂ ರೀ 1.5 ಲಕ್ಷ ಇಸ್ಕೊಂಡೇವ್ರಿ. ಮೊದ್ಲಕ್ಕೆ 3 ವರ್ಷ ತನಕ ಕಟ್ಕೊತ ಬಂದೇವ್ರಿ. ಈಗ ಇರ್ತಾವೆ ನೀಗಿಲ್ಲ ಕೊಟ್ಟಿಲ್ಲ ಸರ್ ನಾವು. ಅವ್ರಿ ಈಗ ಇಲ್ಲ ಅಂದ್ರೆ ಲೆಕ್ಕ ಮಾಡಿ ಸರ್. ಅದ್ರೊಳಗೆ ಲೆಕ್ಕ ಮಾಡಿ ಕೊಟ್ಟೇನು ರೀ ನಾನು ಅಲ್ಲೇ ತನೂ. ಇತ್ತ ನೀಗಿಲ್ಲ ಕೊಟ್ಟಿಲ್ಲ ಸರ ನಾವು. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಇದು ನೊಂದವರ ಧ್ವನಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.